Hi friends, I'm Dr. Karthik J, consultant psychiatrist in Shankara Healthcare Clinic, ಕುವೆಂಪುನಗರ್, ಹಾಸನ್. ಇವತ್ತು ನಾವು ಡಿಪ್ರೆಷನ್, ಖಿನ್ನತೆ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಪ್ರೆಷನ್ನಲ್ಲಿ ನಾವು ಸಹಜವಾಗಿ ಈ 7 ಸಿಂಪ್ಟಮ್ಸು ಕಾಮನ್ನಾಗಿ ಕಂಡುಬರುತ್ತೆ. ಈ ಥರ ಸಿಂಪ್ಟಮ್ಸ್ ಕಂಡುಬಂದಲ್ಲಿ ತಾವು ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಏನಪ್ಪ ಸಿಂಪ್ಟಮ್ಸ್ ಅಂದರೆ, ಮೊದಲನೇದಾಗಿ ಏನೇ ಕೆಲಸ ಮಾಡಬೇಕಾದ್ರೆ ಒಂದು ಕಾನ್ಸಂಟ್ರೇಷನ್ ಇರೋದಿಲ್ಲ. ಓದೋದಕ್ಕೆ ಅಥವಾ ಏನೇ ಕೆಲಸ ಮಾಡೋಕ್ಕೆ ಹೋದಾಗ ಗಮನ ಇರೋದಿಲ್ಲ. ಗಮನ ಪದೇ ಪದೇ ಬೇರೆ ಕಡೆಗೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಎರಡನೇದಾಗಿ ಕಾನ್ಫಿಡೆನ್ಸ್ ಇರೋದಿಲ್ಲ. ಏನೇ ಕೆಲಸ ಮಾಡೋಕ್ಕೆ ಹೋದರೂ ನಾನಿದು ಮಾಡ್ಬೋದು ಅನ್ನೋದು ಬರೋದಿಲ್ಲ ಅವರಿಗೆ. ಏನೋ ಇದರಲ್ಲಿ ತೊಂದರೆ ಆಗ್ಬೋದು ಅನ್ನಿಸ್ತಾ ಇರುತ್ತೆ. ಮೂರನೇದಾಗಿ ಗಿಲ್ಟಿ ಫೀಲಿಂಗಲ್ಲಿ ಏನೇ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ನಾನೇನೋ ತುಂಬ ದೊಡ್ಡ ತಪ್ಪು ಮಾಡಿದ್ದೀನಿ, ನಾನು ಏನಕ್ಕೂ ಹೊರತೇ ಇಲ್ಲ, ಆ ಥರ ಮನಸ್ಸಲ್ಲಿ ಭಾವನೆ ಬರೋದು. ನಾಲ್ಕನೇದಾಗಿ ನಾನು ಏನೋ ಒಂದು ತಪ್ಪು ಮಾಡಿದ್ದೀನಿ, ನನ್ನ ಲೈಫೇ ವೇಸ್ಟು, ಹೀಗಾಗಿ ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ಇಲ್ಲ ಅಂತ ಅಂದರೆ ನನಗೆ ನಾನೇ ಏನಾದರೂ ಹರ್ಟ್ ಮಾಡ್ಕೊಳ್ಳೋಣ ಅನಿಸೋದು. ಐದನೇದಾಗಿ ನಿದ್ದೆ ಬರೋದಕ್ಕೆ ತೊಂದರೆ ಆಗೋದು. ಆರನೇದಾಗಿ ನಮಗೆ ಹೊಟ್ಟೆ ಹಸಿವು ಕಡಿಮೆ ಅಥವಾ ಜಾಸ್ತಿ ಅನಿಸೋದು. ಏಳನೇದಾಗಿ ನಾನು ಏನೇ ಮಾಡಿದ್ರೂ ನನ್ನ ಲೈಫಲ್ಲಿ ಮುಂದಕ್ಕೆ ಏನೋ ಒಂದು ಆಪತ್ತು ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ. ಇದೆಲ್ಲ ಮನಸ್ಸಿನಲ್ಲಿ ಆಗೋಂಥದ್ದು ಸಮಸ್ಯೆಗಳು. ಈ ಥರ ಸಮಸ್ಯೆ ಕಂಡು ಬಂದಲ್ಲಿ ನೀವು ಕೆಳಗೆ ಕಾಣಿಸ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.